ರಾಜ್ಯ ಸರ್ಕಾರದ ವಿರುದ್ಧ ಕಾನೂನು ಹೋರಾಟದಲ್ಲಿ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ರಾಜ್ಯ ಸರ್ಕಾರ ಅಲೋಕ್ ಕುಮಾರ್ ಅವರಿಗೆ ಎಡಿಜಿಪಿಯಿಂದ ಡಿಜಿಪಿಯಾಗಿ ಬಡ್ತಿಯನ್ನು ನೀಡಿದೆ. ಅಲೋಕ್ ಕುಮಾರ್ ಅವರು ಕಾರಾಗೃಹ ಇಲಾಖೆಯ ನೂತನ ಡಿಜಿಪಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಯಾವುದೇ ಕೈದಿಗೂ ಕೂಡ ಯಾವುದೇ ರಾಜ್ಯಾತೀತ ಕೊಡಲು ಸರ್ಕಾರ ಹೇಳಿಲ್ಲ. ಅದು ಮೀರಿ ರಿಸ್ಕ್ ತಗೊಂಡು ರಾಜ್ಯಾತೀತ ನೀಡಿದ್ರೆ ನಿಮ್ಮ ತಿಥಿ ಮಾಡಿಬಿಡ್ತೀನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ಗೂ ಕೂಡ ರಾಜ್ಯಾತೀತ ಪ್ರಕರಣದಿಂದ ಹಿಡಿದು ಇತ್ತೀಚೆಗೆ ಕೈದಿಗಳು ಹಾಗೂ ಉಗ್ರರಿಗೂ ರಾಜ್ಯಾತೀತ ನೀಡಲಾಗ್ತಾ ಇದೆ ಅನ್ನುವಂಥ ವಿಚಾರ ಎಲ್ರಿಗೂ ಕೂಡ ಗೊತ್ತೇ ಇದೆ. ನೋಡಿ, ಈಗ ರಾಜ್ಯಾತಿಥ್ಯ ಹಿಂದೆ ಯಾವ ಅಧಿಕಾರಿ ಸಿಬ್ಬಂದಿ ಭಾಗಿಯಾಗಿದ್ದಾರೆ ಅನ್ನೋ ರಿಪೋರ್ಟ್ ಬೇಕು ನನಗೆ. ಭದ್ರತೆ ಇದ್ದು ಮೊಬೈಲ್ ಹೋಗ್ತಾ ಇದೆ ಅಂತಂದ್ರೆ ನಮ್ಮವರೇ ಶಾಮೀಲ್ ಅಂತಾನೆ ತಾನೆ. ಅವ್ರು ಯಾರು ಅನ್ನೋ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತ ಅಲೋಕ್ ಕುಮಾರ್ ಅವರು ವಾರ್ನ್ ಮಾಡಿದ್ದಾರಂತೆ. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ರಾಜ್ಯ ಸರ್ಕಾರದ ವಿರುದ್ಧ ಕಾನೂನು ಹೋರಾಟದಲ್ಲಿ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಅಲ್ಲದೆ ಮುಂಬಡ್ತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಈಗಾಗಲೇ ನಾವು ಗಮನಿಸ್ತಾ ಹೋದ್ರೆ ಹೌದು, 2019 ಸಂದರ್ಭದಲ್ಲಿ ಫೋನ್ ಟ್ಯಾಪಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿರಿಯ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ ವಿರುದ್ಧ ರಾಜ್ಯ ಸರ್ಕಾರ ಆದೇಶಿಸಿದಂಥ ಇಲಾಖಾ ತನಿಖೆಯನ್ನ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ರದ್ದನ್ನಗೊಳಿಸಿದೆ. ಇದರ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರ ಅಲೋಕ್ ಕುಮಾರ್ ಅವರಿಗೆ ಎಡಿಜಿಪಿಯಿಂದ ಡಿಜಿಪಿಯಾಗಿ ಬಡ್ತಿಯನ್ನು ನೀಡಿದೆ. ಅಲೋಕ್ ಕುಮಾರ್ ಅವರು ಕಾರಾಗೃಹ ಇಲಾಖೆಯ ನೂತನ ಡಿಜಿಪಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಯಾವುದೇ ಕೈದಿಗೂ ಕೂಡ ಯಾವುದೇ ರಾಜ್ಯಾತೀತ ಕೊಡಲು ಸರ್ಕಾರ ಹೇಳಿಲ್ಲ. ಅದು ಮೀರಿ ರಿಸ್ಕ್ ತಗೊಂಡು ರಾಜ್ಯಾತೀತ ನೀಡಿದ್ರೆ ನಿಮ್ಮ ತಿಥಿ ಮಾಡಿಬಿಡ್ತೀನಿ ಅಂತ ಅಧಿಕಾರಿ, ಅದರಲ್ಲೂ ಕೂಡ ಖಡಕ್ ಆಗಿರುವಂಥ ಐಪಿಎಸ್ ಅಧಿಕಾರಿ ಆಗಿರುವಂಥ ಅಲೋಕ್ ಕುಮಾರ್ ಅವರು ಇದೀಗ ಡಿಜಿಪಿ ಆದ ಮೇಲೆ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಗಮನಿಸ್ತಾ ಹೋದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜ್ಯಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಜಾಹೀರಾತು ಆಗೋಗ್ಬಿಟ್ಟಿತ್ತು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಹೇಳಕ್ಕೆ ಹೋಗಬೇಡಿ, ಅದರಲ್ಲಿ ಈ ರೀತಿಯಾಗಿ ನಡೀತಾ ಇದೆ, ಹಂಗೆ ನಡೀತಾ ಇದೆ, ಹಿಂಗೆ ನಡೀತಾ ಇದೆ ಅನ್ನುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ಗೂ ಕೂಡ ರಾಜ್ಯಾತಿಥ್ಯ ಪ್ರಕರಣದಿಂದ ಹಿಡಿದು ಇತ್ತೀಚೆಗೆ ಕೈದಿಗಳು ಹಾಗೂ ಉಗ್ರರಿಗೂ ರಾಜ್ಯಾತಿಥ್ಯ ನೀಡಲಾಗ್ತಾ ಇದೆ ಅನ್ನುವಂಥ ವಿಚಾರ ಎಲ್ರಿಗೂ ಕೂಡ ಗೊತ್ತೇ ಇದೆ. ಇದೀಗ ಕಾರಾಗೃಹ ಇಲಾಖೆ ನೂತನ ಡಿಜಿಪಿಯಾಗಿ ಖಡಕ್ ಆಗಿ ಅಧಿಕಾರಿ ಆಗಿರುವಂತಹ ಅಲೋಕ್ ಕುಮಾರ್ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿರುವಂಥ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಅಧಿಕಾರಿಗಳಿಗೆ ಅಲೋಕ್ ಕುಮಾರ್ ಬೆವರನ್ನ ಇಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಿ, ಮೊದಲನೇ ದಿನವೇ ಅಧಿಕಾರಿಗಳಿಗೆ ಒಂದಿಷ್ಟು ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಾಗೃಹ ಇಲಾಖೆ ಡಿಜಿಪಿಯಾಗಿ ನೇಮಕಗೊಂಡಿರುವಂತಹ ಅಲೋಕ್ ಕುಮಾರ್ ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ಅಧಿಕಾರಿಗಳಿಗೆ ಚಳಿಯನ್ನ ಬಿಡಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹಲವು ರಾಜ್ಯಾತಿಥ್ಯ ವಿಡಿಯೋಗಳು ಸಖತ್ ವೈರಲ್ ಕೂಡ ಆಗಿತ್ತು, ಸಾಕಷ್ಟು ಸದ್ದನ್ನು ಕೂಡ ಮಾಡ್ತಾ ಇತ್ತು. ಯಾವಾಗ ಆಯಿತು ಅನ್ನೋದರ ಜೊತೆಗೆ ವೈರಲ್ ಮಾಡಿದ್ದು ಯಾರು ಅಂತ ಗೊತ್ತಾಗಬೇಕು ಅಂತ ಖಡಕ್ಕಾಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ತನಿಖೆ ಮಾಡಿ ವರದಿ ಕೊಡಿ ಅಂತ ಖಡಕ್ಕಾಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರಂತೆ. ನೋಡಿ, ಈಗ ರಾಜ್ಯಾತಿಥ್ಯ ಹಿಂದೆ ಯಾವ ಅಧಿಕಾರಿ ಸಿಬ್ಬಂದಿ ಭಾಗಿಯಾಗಿದ್ದಾರೆ ಅನ್ನೋ ರಿಪೋರ್ಟ್ ಬೇಕು ನನಗೆ. ಸುಮ್ಮನೆ ತನಿಖೆ ಆಗ್ತಾ ಇದೆ, ವಿಚಾರಣೆ ಆಗ್ತಾ ಇದೆ ಅನ್ನೋದು ಬೇಡ ಅಂತ 1 ವರ್ಷದಲ್ಲಿ ದಾಖಲಾದಂಥ ಕೇಸ್ಗಳು, ತನಿಖೆಯ ಹಂತದ ಬಗ್ಗೆ ಡಿಜಿಪಿ ಅಲೋಕ್ ಕುಮಾರ್ ಅವರು ವರದಿ ಕೇಳಿದ್ದಾರೆ. ಈ ವರ್ಷದಲ್ಲಿ ಸರಿಸುಮಾರು ಗಮನಿಸ್ತಾ ಹೋದರೆ 67 ಮೊಬೈಲ್ಗಳು ಸಿಕ್ಕಿದೆ, 48 ಸಿಮ್ ಹಾಗೂ ಚಾಕುಗಳು ಸಿಕ್ಕಿದೆ ಅಂತ ಪರಪ್ಪನ ಅಗ್ರಹಾರ ಜೈಲ್ ಅಧಿಕಾರಿಗಳು ಡಿಜಿಪಿ ಅಲೋಕ್ ಕುಮಾರ್ ಅವರಿಗೆ ಉತ್ತರವನ್ನು ಕೊಟ್ಟಿದ್ದಾರಂತೆ. ಇದರ ಬಗ್ಗೆ ತನಿಖೆ ಆಗ್ತಾ ಇದೆ ಅಂತ ಸಭೆಯಲ್ಲಿ ಹೇಳಿದಾರಂತೆ. ಇಷ್ಟು ಭದ್ರತೆ ಇದ್ದು ಹೇಗೆ ಮೊಬೈಲ್ ಜೈಲು ಒಳಗಡೆ ಹೋಗ್ತಾ ಇದೆ, ಭದ್ರತೆ ಇದ್ದು ಮೊಬೈಲ್ ಹೋಗ್ತಾ ಇದೆ ಅಂತಂದ್ರೆ ನಮ್ಮವರೇ ಶಾಮೀಲ್ ಅಂತಾನೆ ತಾನೆ. ಅವ್ರು ಯಾರು ಅನ್ನೋ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತ ಅಲೋಕ್ ಕುಮಾರ್ ಅವರು ವಾರ್ನ್ ಮಾಡಿದ್ದಾರಂತೆ. ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದ್ರೆ ರಾಜ್ಯಾತಿಥ್ಯ ನೀಡಿದ್ರೆ ನಿಮ್ಮ ತಿಥಿ ಮಾಡಿಬಿಡ್ತೀನಿ ಅಂತ ಖಡಾಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳಿಬಿಟ್ಟಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳ ಬೆವರಳಿಸಿರುವಂಥ ಅಲೋಕ್ ಕುಮಾರ್ ಅವರು ಯಾವ ಕೈದಿಗೂ ಕೂಡ ಯಾವುದೇ ರಾಜ್ಯಾತಿಥ್ಯ ಕೊಡಲು ಸರ್ಕಾರ ಹೇಳಿಲ್ಲ. ಅದು ಮೀರಿ ನೀವು ರಿಸ್ಕ್ ತಗೊಂಡು ಒಂದು ಕಡೆ ಸರ್ಕಾರ ಹೇಳಿಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ಅದು ರಿಸ್ಕನ್ನು ತೆಗೆದುಕೊಂಡು ರಾಜ್ಯಾತಿಥ್ಯ ನೀವು ನೀಡ್ತೀರಿ ಅಂತಂದರೆ ನಿಮ್ಮ ತಿಥಿ ಮಾಡಿಬಿಡ್ತೀನಿ ಅಂತ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಅಧಿಕಾರ ಸ್ವೀಕಾರ ಮಾಡಿದ ಮೊದಲ ದಿನವೇ ಸ್ಥಳೀಯರಿಂದ ಒಂದಿಷ್ಟು ದೂರು. ನೋಡಿ, ಈಗ ಕಾರಾಗೃಹ ಇಲಾಖೆ ಡಿಜಿಪಿ ಆಗಿರುವಂಥ ಅಧಿಕಾರ ಸ್ವೀಕಾರ ಮಾಡಿರುವಂಥ ಅಲೋಕ್ ಕುಮಾರ್ ಅವರಿಗೆ ಮೊದಲ ದಿನವೇ ಸ್ಥಳೀಯರು ಒಂದಿಷ್ಟು ದೂರನ್ನು ನೀಡಿದ್ದಾರಂತೆ.
ಜೈಲಿಗೆ ಜಾಮಾರ್ ಅಂತ ನಮ್ಮ ಮನೆಗೂ ಕೂಡ ಜಾಮಾರ್ ಹಾಕ್ತಿದ್ದಾರೆ. ಎಮರ್ಜೆನ್ಸಿ ಅಂತ ಯಾರನ್ನ ಸಂಪರ್ಕ ಮಾಡಲು ಆಗ್ತಾ ಇಲ್ಲ. ಹೀಗಾಗಿ ನೀವೇನಾದರೂ ನಮ್ಮ ಸಮಸ್ಯೆ ಬಗೆಹರಿಸಿ ಅಂತ ದೂರನ್ನ ಕೊಟ್ಟಿದ್ದಾರಂತೆ. ನೋಡಿ, ಸ್ಥಳೀಯರ ದೂರು ಸ್ವೀಕರಿಸಿರುವಂಥ ಅಲೋಕ್ ಕುಮಾರ್ ಅವರು ವಾರದಲ್ಲಿ ನಿಮ್ಮ ಬಳಿಯೇ ಬಂದು ಮಾಹಿತಿಯನ್ನು ಪಡೆದು ಒಂದಿಷ್ಟು ಜಾಮಾರ್ ಸಮಸ್ಯೆ ನಿರ್ವಹಣೆ ಹೊಸ ಪ್ಲಾನ್ ರೂಪಿಸುವುದಾಗಿ ಒಂದಿಷ್ಟು ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದಿದೆ. ನೋಡಿ, ಈಗಾಗಲೇ ಗಮನಿಸ್ತಾ ಹೋದರೆ ಅಲೋಕ್ ಕುಮಾರ್ ಅವರಿಗೆ ಒಂದು ರೀತಿಯಾಗಿ ರಾಜ್ಯ ಸರ್ಕಾರದಿಂದ ಜಯ ಸಿಕ್ಕಿದೆ. ಅದರ ಜೊತೆಗೆ ಬಡ್ತಿಯೂ ಕೂಡ ಸಿಕ್ಕಿದೆ. ಈಗ ಬಡ್ತಿ ಕೊಡ್ತಿದ್ದ ಹಾಗೆ ಒಂದು ಕಡೆ ಪರಪರ ಅಗ್ರಹಾರದಲ್ಲಿ ಇರುವಂತಹ ಅದೆಷ್ಟೋ ಕೈದಿಗಳಿಗೆ ಈಗ ನಡುಕ ಶುರುವಾಗೋಗ್ಬಿಟ್ಟಿದೆ. ಅರೆ ಏನ್ರಿ ಇದು, ಅಲೋಕ್ ಕುಮಾರ್ ಅವರು ಖಡಕ್ IPS ಅಧಿಕಾರಿ ಅನ್ನುವಂಥದ್ದು, IPS ಅಧಿಕಾರಿ ಅನ್ನುವಂಥದ್ದು ಇದೆಯಲ್ಲ, ನಿಜವಾಗ್ಲೂ ಕೂಡ ಇಷ್ಟರ ಮಟ್ಟಿಗೆ ಖಡಕ್ ಅಂತಂದ್ರೆ ದಕ್ಷ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ, ಯಾರೇ ಆದರೂ ಕೂಡ ಏನೇ ಆದರೂ ಕೂಡ ಎಂಥ ಸೆಲೆಬ್ರಿಟಿ ಆದರೂ ಕೂಡ ಅವರಿಗೆ ಬಡದ ಬಾಯಿ ಹಾಕೊಳ್ಳೋದ್ರಲ್ಲಿ ಅಲೋಕ್ ಕುಮಾರ್ ಅವರು ನಂಬರ್ 1. ರೌಡಿ ಶೀಟರ್ಗಳಿಗಂತೂ ಬೆವರಿಳಿಸ್ಬಿಡ್ತಾರೆ. ಯಾಕಂದರೆ ಅವರು ಮಾತಾಡೋ ಮಾತುಗಳು ಒಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ, ಒಂದು ಕಡೆ ವಿಜಯಪುರ ಭಾಗದಲ್ಲೂ ಕೂಡ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಹಿಂಗಾಗೋಗ್ಬಿಟ್ಟಿದ್ದು ಅಂತಂದರೆ ವಾತಾವರಣ. ಅಲೋಕ್ ಕುಮಾರ್ ಅವರು ಬಂದಿದ್ದಾರೆ ಅಂತಂದಾಗ ರೌಡಿಗಳ ಪರೇಡ್ ಮಾಡಿದಂಥ ಸಂದರ್ಭದಲ್ಲಿ ಎಂತಿಂಥ ತೆಲೆಗಳು ಇದ್ದರೂ ಕೂಡ ಅಂಥ ತೆಲೆಗಳಿಗೆ ಹುಳ ಬಿಡೋ ಮೂಲಕ ಬೆವರಿಳಿಸಿ ಬಂದವರು. ಸೊ ಕರ್ನಾಟಕದಾದ್ಯಂತ ಬೆವರಿಳಿಸುವುದರಲ್ಲಿ ರೌಡಿಗಳಿಗೆ ಅಂತಂದರೆ ಅದು ಅಲೋಕ್ ಕುಮಾರ್. ಯಾಕಂದರೆ ಅಷ್ಟರ ಮಟ್ಟಿಗೆ ಹೆಸರು ಗಟ್ಟಿ ಇದೆ, ಅಷ್ಟರ ಮಟ್ಟಿಗೆ ಖಡಕ್ಕಾಗಿ ಮಾತಾಡ್ತಾರೆ. ಯಾರದೇ ಮುಲಾಜಿಟ್ಕೊಳ್ಳೋ ಸ್ವಾಮಿ, ಮುಲಾಜಿಟ್ಕೊಳ್ಳಲಾರದೆ ಮಾತಾಡುವಂಥ ಏಕೈಕ ವ್ಯಕ್ತಿ ಅಂತಂದರೆ ಅದು ಅಲೋಕ್ ಕುಮಾರ್ ಸರ್. ಎಸ್, ಅಷ್ಟರ ಮಟ್ಟಿಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಅದರ ಜೊತೆಗೆ ಇವರು ಏನಾದರೂ ಇದೀಗ ಕಾರ್ಯಾಗೃಹದ ಅಧಿಕಾರಿಯಾಗಿದ್ದಾರೆ ಅಂತಂದಾಗ, DGP ಆಗಿದ್ದಾರೆ ಅಂತಂದಾಗ ಮತ್ತಷ್ಟು ಕೈದಿಗಳಿಗೆ ಏನಾದರೂ ಈ ಸುದ್ದಿ ಮುಟ್ಟಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಅದು ಬೇರೆ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿರುತ್ತೆ. ನೀವೇನಾದರೂ ರಿಸ್ಕ್ ತಗೊಂಡು ನಾನು ರಾಜ್ಯಾತೀತ ಕೊಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತಂದರೆ ನಿಮ್ಮ ತಿಥಿ ಮಾಡಿಬಿಡ್ತೀನಿ ಅಂತ ನೇರವಾಗಿ ಖಡಕ್ಕಾಗಿ ಹೇಳಿದಾರಂತೆ. ನೋಡಿ, ಬರ್ತಿದ್ದ ಹಾಗೆ ಬೆವರಿಳಿಸಿದ್ದಾರೆ ಅಧಿಕಾರಿಗಳು. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಈಗಲಾದರೂ ಪರಪನ ಅಗ್ರಹಾರದಲ್ಲಿ ರಾಜ್ಯಾತೀತ ಕೊಡ್ತಿರುವಂಥ ಕೈದಿಗಳಿಗೆ ಎಲ್ಲವೂ ಕೂಡ ಸ್ಟಾಪ್ ಆಗುತ್ತಾ ಅಥವಾ ಮುಂದುವರಿಯುತ್ತಾ ಅಂತ ಕಾದು ನೋಡಬೇಕಾಗಿದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ TV.